A very good evening to all my dear viewers. Welcome to my YouTube channel. This is Professor Arun Gireddy here. So in the previous class of Company Law and Administrative Subject, I have discussed in brief about Memorandum of Association and its contents. ಮನವಿ ಪತ್ರ ಮತ್ತು ಅದರ ಅಂಶಗಳನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ಡಾಕ್ಯುಮೆಂಟ್ಸ್ ಆಫ್ ಕಂಪ್ನಿ ದಟ್ ಈಸ್ AOA ಅಂತ ಕರಿತೀವಿ ನಾವು. ಇದು ಭಾಳ ಇಂಪಾರ್ಟೆಂಟ್. AOA ಅಂದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ ನಾವು. MOA ಅಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. AOA ಮೀನ್ಸ್ ವಾಟ್? ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್? ಲೆಟ್ ಅಸ್ ಡಿಸ್ಕಸ್. Articles means rules and regulations that govern the internal management of a company. Now it is very clearly tells that what is article? Rules or regulations. So this word is very important. ನಿಯಮಗಳು, ನೀತಿಗಳು, ಆಚರಣೆಗಳು ಅಂತ ನಾವು ಅಲ್ಲಿ ಕರಿತೀವಿ. ನಿಯಮಗಳು ಮತ್ತು ನೀತಿಗಳು ಅಂತ ಕರಿತೀವಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂದರೆ ಏನ್ರಿ? ಕಂಪ್ನಿಯನ್ನು ಆಂತರಿಕವಾಗಿ ನಿರ್ವಹಣೆ ಮಾಡಲು ಬೇಕಾಗಿರ್ತಕ್ಕಂತಹ ನಿಯಮಗಳಿಗೆ ನಾವು ಏನಂತ ಕರಿತೀವಿ? ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಸೊ ನೆನಪಿಟ್ಕೊರಿ, ಕಂಪನಿಯನ್ನು ನಿರ್ವಹಣೆ ಮಾಡಲು ಉಪಯೋಗವಾದಂತಹ ನಿಯಮಗಳು ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿನ ನಿರ್ವಹಣೆ ಮಾಡಬೇಕಾದ್ರೆ ನಿಯಮಗಳು, ನೀತಿಗಳು ಬೇಕಾಗ್ತವೆ. ಸೊ ಆ ನಿಯಮ ಮತ್ತು ನೀತಿಗಳಿಗೆ ನಾವು ಏನಂತ ಕರಿತೀವಿ? ಲಿಖಿತ ಕಟ್ಟಳೆಗಳು ಅಂತ ನಾವಲ್ಲಿ ಕರಿತೀವಿ. ಅಂದರೆ ಸಿಂಪಲ್ ವರ್ಡ್ನಲ್ಲಿ ಹೆಂಗೆ ಹೇಳ್ಬೇಕ್ರಿ? ದ ರೂಲ್ಸ್ ವಿಚ್ ಆರ್ ನೆಸೆಸರಿ ಟು ರನ್ ದ ಕಂಪ್ನಿ ಆರ್ ಟು ಮ್ಯಾನೇಜ್ ದ ಕಂಪ್ನಿ. ಕಂಪ್ನಿನ ರನ್ ಮಾಡಲಿಕ್ಕೆ, ಕಂಪ್ನಿನ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಯಮಗಳಿಗೆ ನಾವೇನಂತ ಕರಿತೀವಿ? ಆರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನೇನು ಹೇಳೋಣ ಅನ್ನೋದು ಕೊಟ್ಟರು ನೋಡೋಣ. ಆರ್ಟಿಕಲ್ಸ್ ಮೀನ್ಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ದ್ಯಾಟ್ ಫಾಲೋಡ್ ಆಫ್ಟರ್ ರಿಜಿಸ್ಟ್ರೇಷನ್. ಅಂದರೆ ನೋಂದಾವಣೆ ಆದಮೇಲೆ ಕಂಪ್ನಿಯು ಜಾರಿಗೊಳಿಸಿರ್ತಕ್ಕಂತಹ ನಿಯಮಗಳಿಗೆ ನಾವೇನಂತ ಕರಿತೀವಿ? ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಸೊ ಆಫ್ಟರ್ ರಿಜಿಸ್ಟ್ರೇಷನ್ ದ ರೂಲ್ಸ್ ವಿಚ್ ಈಸ್ ಫಾಲೋಡ್ ಬೈ ದ ಕಂಪ್ನಿ ಅಂತ ಅಲ್ಲಿ ಕರಿಬೋದು. ಸೊ ಕಂಪ್ನಿಯು ನೋಂದಾವಣೆ ಆದಮೇಲೆ ಪಾಲಿಸ್ತಕ್ಕಂತಹ ನಿಯಮಗಳು ಲಿಖಿತ ಕಟ್ಟಳೆಗಳಾಗಿವೆ ಅಂತ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಆರ್ಟಿಕಲ್ಸ್ ಮೀನ್ಸ್ ದ ನೇಚರ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಕಂಪ್ನಿ ಆ್ಯಂಡ್ member and director. What this point tells that articles means it try to explain the relationship between the persons. ಅಂದರೆ ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಈ ವ್ಯಕ್ತಿಗಳು ಯಾರಿರ್ತಾರೆ? ಕಂಪ್ನಿಗೆ ಸಂಬಂಧಪಟ್ಟಿರ್ತಾರೆ. ಸೊ ದ ಮೆಂಬರ್ ಆಫ್ ಅ ಕಂಪ್ನಿ, ಕಂಪ್ನಿಯ ಸದಸ್ಯರು, ಆಮೇಲೆ ಡೈರೆಕ್ಟರ್ಸ್ ಆಫ್ ಅ ಕಂಪ್ನಿ, ಕಂಪ್ನಿಯ ನಿರ್ದೇಶಕರು. ಸೊ ವಾಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ ಪರ್ಸನ್ that is explained by what? Articles of association. ಸೊ ಲಿಖಿತ ಕಟ್ಟಳೆಗಳು ಏನನ್ನು ಸೂಚಿಸುತ್ತವೆ ಅಂದ್ರೆ ನೇಚರನ್ನು ಸೂಚಿಸುತ್ತವೆ, ಸ್ವಭಾವವನ್ನು ಸೂಚಿಸುತ್ತವೆ. ಯಾವ ಸ್ವಭಾವವನ್ನು ಅಂದರೆ ಕಂಪ್ನಿ ಆ್ಯಂಡ್ ಮೆಂಬರ್, ಸದಸ್ಯರು ಮತ್ತು ಕಂಪ್ನಿ, ಹಾಗೂ ಮೆಂಬರ್ ಆ್ಯಂಡ್ ಡೈರೆಕ್ಟರ್, ಸದಸ್ಯರು ಮತ್ತು ನಿರ್ದೇಶಕರು. ಅಂದರೆ ವಾಟ್ ದಿಸ್ ಪಾಯಿಂಟ್ ಟೆಲ್ಸ್ ದ್ಯಾಟ್ ಇಟ್ ಟ್ರೈ ಟು ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೆಂಬರ್ ಆ್ಯಂಡ್ ಡೈರೆಕ್ಟರ್ಸ್. And the third point is it is a mode of realizing the contents of memorandum. ಅಂದರೆ ಏನು ಹೇಳ್ತಾರೆ ಅಲ್ಲಿ ಅವರು? ಮನವಿ ಪತ್ರದ ಅಂಶಗಳನ್ನು ತಿಳಿದುಕೊಳ್ಳತಕ್ಕಂತಹ ನಿಯಮಗಳು, ಪದ್ಧತಿಗಳು ಅಂತ ನಾವಲ್ಲಿ ಕರಿತೇವೆ. ಮನವಿ ಪತ್ರದಲ್ಲಿ ಏನೇನು ಇರ್ತೈತಿ ಆ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳಲಿಕ್ಕೆ ಉಪಯೋಗ ಆಗ್ತಕ್ಕಂತಹ ನಿಯಮಗಳು ಏನಾಗ್ತವಪ್ಪ ಅಂದ್ರೆ ಆರ್ಟಿಕಲ್ಸ್ ಅಂತ ಕರಿತೇವೆ ನಾವು. ಆರ್ಟಿಕಲ್ಸು ಮೆಮೊರಂಡಮ್ ಒಳಗಿನ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಲು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಆರ್ಟಿಕಲ್? ಆರ್ಟಿಕಲ್ ಮೀನ್ಸ್ ದ ಗೈಡ್ಲೈನ್ಸ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ ಟು ಕ್ಯಾರಿ ಆನ್ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಅ ಕಂಪ್ನಿ. ನಾನು ಏನು ಹೇಳ್ತಾರೆ ಅವರು? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಟು ರನ್ ದ ಕಂಪ್ನಿ ವೆರಿ ಕ್ಲೀನ್ಲಿ ಆ್ಯಂಡ್ ಕ್ಲಿಯರ್ಲಿ. ಸೊ ಫಾರ್ ದ್ಯಾಟ್ ಪರ್ಪಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಟ್ರೈ ಟು ಗಿವ್ ಅ ಸಜೆಷನ್ ಟು ಬೋರ್ಡ್ ಆಫ್ ಡೈರೆಕ್ಟರ್ ಹೌ ಟು ಮ್ಯಾನೇಜ್ ದ ಕಂಪ್ನಿ, ಆರ್ ಸಿಂಪ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವರ್ಕ್ ಶುಡ್ ಬಿ ಮಿನಿಮೈಸ್ ವಿತ್ ದ ಹೆಲ್ಪ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ನೋಡಿ ಏನು ಹೇಳ್ತಾರೆ ಅವರು? ನಿರ್ದೇಶಕ ಮಂಡಳಿಯು ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಅವರಿಗೆ ಬೇಕಾಗಿರ್ತಕ್ಕಂತಹ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಕೊಡೋದು ಯಾವುದಪ್ಪ ಅಂದ್ರೆ ಲಿಖಿತ ಕಟ್ಟಳೆಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಲಿಖಿತ ಕಟ್ಟಳೆಗಳ ಕೆಲಸ ಏನು ಅಂದ್ರೆ ಹೆಲ್ಪ್ ಮಾಡೋದು. ಯಾರಿಗೆ ಹೆಲ್ಪ್ ಮಾಡೋದ್ರಿ? ನಿರ್ದೇಶಕರಿಗೆ. ಎದ್ರ ಸಲುವಾಗಿ ಅಂದ್ರೆ ಡೇ ಟು ಡೇ ಆ್ಯಕ್ಟಿವಿಟಿನ ಕರೆಕ್ಟಾಗಿ ಮೇಂಟೈನ್ ಮಾಡೋ ಸಲುವಾಗಿ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ಸ್ ಅಂದ್ರೆ ಇಟ್ ಈಸ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಅ ಕಂಪ್ನಿ. ಸಿಂಪಲ್ ವರ್ಡ್ನ ನೆನ್ಪಿಟ್ಕೊರಿ, ಕಂಪ್ನಿನ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಯಮಗಳು ಆರ್ಟಿಕಲ್ ಆಗ್ತವೆ.
ಆಮೇಲೆ ಇದು ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತಾ ಯಾರ್ಯಾರ ನಡುವೆ ಮೆಂಬರ್ ಆ್ಯಂಡ್ ಡೈರೆಕ್ಟರ್, ಮೆಂಬರ್ ಆ್ಯಂಡ್ ಕಂಪ್ನಿ, ಸದಸ್ಯರು ಮತ್ತು ಕಂಪ್ನಿಯ ನಡುವೆ, ಸದಸ್ಯರು ಮತ್ತು ನಿರ್ದೇಶಕರ ನಡುವೆ. ಇಟ್ ಈಸ್ ಅ ಮೋಡ್ ಆಫ್ ರಿಯಲೈಸಿಂಗ್ ದ ಮೆಮೊರಾಂಡಮ್, ಮನವಿ ಪತ್ರವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಪದ್ಧತಿ. ಆಮೇಲೆ ಇಟ್ ಗಿವ್ಸ್ ಅ ಗೈಡ್ಲೈನ್ಸ್ ಟು ದ ಡೈರೆಕ್ಟರ್ಸ್ ಫಾರ್ ಮೇಂಟೆನೆನ್ಸ್, ನಿರ್ದೇಶಕರು ಕಂಪ್ನಿನ ನಿರ್ವಹಣೆ ಮಾಡಲಿಕ್ಕೆ ಇದು ಗೈಡ್ಲೈನ್ಸನ್ನು ಕೊಡುತ್ತಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನದರ್ ಮೀನಿಂಗ್ ಆಫ್ ಆರ್ಟಿಕಲ್ಸ್, ಇನ್ನೊಂದು ಮೀನಿಂಗ್ ನೋಡೋಣ ಇಲ್ಲಿ. ಆರ್ಟಿಕಲ್ಸ್ ಮೀನ್ಸ್ ಇಟ್ ಈಸ್ ಅ ಒರಿಜಿನಲಿ ಫ್ರೇಮ್ ಆರ್ ಅಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್ ಆರ್ ಇನ್ ಅಪ್ಲೈಡ್ ಇನ್ ಪರ್ಸ್ಯೂನ್ಸ್ ಆಫ್ ಕಂಪ್ನಿ ಆ್ಯಕ್ಟ್ ಆರ್ ಆಫ್ ದಿಸ್ ಆ್ಯಕ್ಟ್. ಅಂದರೆ ಏನು ಹೇಳ್ತಾರೆ ನೋಡೋಣ. ಒರಿಜಿನಲಿ ಫ್ರೇಮ್ಡ್ ಅಂದರೆ ಏನು ರೀ, ರಚನೆ ಮಾಡಿರತಕ್ಕಂಥ ಪದ್ಧತಿಗಳು. ಸೊ ಫ್ರೇಮ್ಡ್ ಅಂದ್ರೆ ಏನು ರೀ, ರಚನೆ ಮಾಡಿರ್ತಕ್ಕಂಥ ಪದ್ಧತಿಗಳು. ಆರ್ಟಿಕಲ್ಸನ್ನು ನಾವು ಸ್ವಂತ ರಚನೆ ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅಲ್ಟರ್ಡ್ ಅಂತ ವರ್ಡ್ ಯೂಸ್ ಮಾಡ್ಯಾರ. ಆರ್ಟಿಕಲ್ಸ್ ಕ್ಯಾನ್ ಬಿ ಅಲ್ಟರ್ಡ್, ಚೇಂಜ್ ಅಂತ ನಾವಲ್ಲಿ ಕರಿತೀವಿ. ಸೊ ಆರ್ಟಿಕಲ್ಸ್ ಕ್ಯಾನ್ ಬಿ ಅಲ್ಟರ್ಡ್ ಎನಿ ಟೈಮ್ ವೆನ್ ಎವರ್ ಯು ನೀಡ್. ಸೊ ನಿಮಗೆ ಬೇಕಾದಾಗ ನೀವು ಲಿಖಿತ ಕಟ್ಟಳೆಯನ್ನು ಏನು ಮಾಡ್ಬೋದು ರೀ, ತಿದ್ದುಪಡಿ ಮಾಡ್ಕೋಬೋದು ಸುಲಭವಾಗಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆರ್ಟಿಕಲ್ಸ್ ಮೀನ್ಸ್ ಅಲ್ಟರ್ಡ್ ಅಂತ ನಾವಲ್ಲಿ ಕರಿತೀವಿ. ಸೊ ಆರ್ಟಿಕಲ್ ಆರ್ ದ ರೂಲ್ಸ್ ಅಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್ ಅಂತ ನಾವಲ್ಲಿ ಕರಿತೀವಿ. ಆರ್ಟಿಕಲ್ಸ್ ಆರ್ ದ ರೂಲ್ಸ್ ವಿಚ್ ಈಸ್ ಅಲ್ಟರ್ಡ್ ಫ್ರಮ್ ಟೈಮ್ ಟು ಟೈಮ್ ಇನ್ ಪರ್ಸ್ಯೂವೆನ್ಸ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಆರ್ಟಿಕಲ್ಸ್ ನೋಟ್ ಏನಪ್ಪ, ಇದು ಭಾಳ ಇಂಪಾರ್ಟೆಂಟ್. ಇದು ಏನೈತೆ ರೀ ಮೀನಿಂಗ್ ಆಫ್ ಆರ್ಟಿಕಲ್. ಸೊ ಆರ್ಟಿಕಲ್ ಏನೇನು ನೆನಪಿಟ್ಕೋಬೇಕು ನೋಡಿರಿ, ಕೀವರ್ಡ್ ಆರ್ಟಿಕಲ್ಸ್ ಆರ್ ದ ರೂಲ್ಸ್, ಆರ್ಟಿಕಲ್ಸ್ ಆರ್ ದ ರೆಗ್ಯುಲೇಷನ್ಸ್ ವಿಚ್ ಗವರ್ನ್ ದ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ಅ ಕಂಪ್ನಿ. ಅಂದರೆ ಸಿಂಪಲ್ ವರ್ಡ್ನಾಗ ಹೇಳ್ಬೇಕಂದ್ರೆ ಕಂಪ್ನಿ ಸ್ಮೂತಾಗಿ ನಡಿಬೇಕಂದ್ರೆ ಯಾವ ನಿಯಮಗಳು ಬೇಕಾಗ್ತಾವೋ ಆ ನಿಯಮಗಳಿಗೇನ ನಾವೇನಂತ ಕರಿತೀವಿ, ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಸೊ ನೆನಪಿಟ್ಕೊರಿ, ಕಂಪ್ನಿಯು ಸರಿಯಾಗಿ ನಡಿಬೇಕಾದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅವುಗಳಿಗೆ ನಾವೇನಂತ ಕರಿತೀವಿ, ಆರ್ಟಿಕಲ್ಸ್ ಅಂತ ಕರಿತೀವಿ. ಸೊ ದ ನೋಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ್ಯಾಟ್ ನೋಟ್? All company except public company have necessarily filed the articles of association with registrar to get the incorporation certificate. But public company need not prepare the articles. Instead, they are adopting table F as their own articles of association. This is a very important point. Case study ಬರುತ್ತೆ ಇದು. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ, ಚೆನ್ನಾಗಿ ತಿಳ್ಕೊಬೇಕು. ಆಲ್ ದ ಕಂಪ್ನಿ ಅಂದರೆ ಎವ್ರಿ ಕಂಪ್ನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್, ಎವ್ರಿ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಪ್ರಿಪೇರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ದಿಸ್ ಈಸ್ ವೆರಿ ಕ್ಲಿಯರ್. ಪ್ರತಿಯೊಂದು ಕಂಪ್ನಿಯು ಲಿಖಿತ ಕಟ್ಟಳೆಯನ್ನು ತಯಾರಿಸಬೇಕು. ಬಟ್ ಒಂದು ಕಂಪ್ನಿನ ಬಿಟ್ಟು, ಯಾವುದು ಅಂದ್ರೆ ಪಬ್ಲಿಕ್ ಕಂಪ್ನಿ ಬಿಟ್ಟು. ಸೊ ಎಕ್ಸೆಪ್ಟ್ ಪಬ್ಲಿಕ್ ಕಂಪ್ನಿ, ಎವ್ರಿ ಕಂಪ್ನಿ ಹ್ಯಾವ್ ಟು ಪ್ರಿಪೇರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಲೈಕ್ ಗೌರ್ಮೆಂಟ್ ಕಂಪ್ನಿ, ನಾನ್ ಗೌರ್ಮೆಂಟ್ ಕಂಪ್ನಿ, ಡೊಮೆಸ್ಟಿಕ್ ಕಂಪ್ನಿ, ಫಾರಿನ್ ಕಂಪ್ನಿ, ಚಾರ್ಟರ್ಡ್ ಕಂಪ್ನಿ, ಸ್ಟ್ಯಾಚ್ಯುಟರಿ ಕಂಪ್ನಿ, ರಿಜಿಸ್ಟರ್ಡ್ ಕಂಪ್ನಿ, ಇವೆಲ್ಲನೂ ಏನು ಮಾಡ್ಬೇಕು ರೀ, ಆರ್ಟಿಕಲ್ ರೆಡಿನ ಮಾಡಬೇಕು. ಬಟ್ ಯಾವ ಕಂಪ್ನಿ ಬಿಟ್ರೆ ಇರುತ್ತೆ, ಪಬ್ಲಿಕ್ ಕಂಪ್ನಿ. ಯಾಕಂದ್ರೆ ಬಿಕಾಸ್ ಪಬ್ಲಿಕ್ ಕಂಪ್ನೀಸ್ ಅಡಾಪ್ಟೆಡ್ ಟೇಬಲ್ ಎಫ್ ಆ್ಯಸ್ ದೇರ್ ಆರ್ಟಿಕಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂಚೆ ಅದಕ್ಕೆ ಏನಂತ ಕರಿತಿದ್ದಾರೆ ಅಂದರೆ ಟೇಬಲ್ ಎ ಅಂತ ಕರಿತಿದ್ರು. ಈಗ ಅದಕ್ಕೆ ಏನಂತ ಕರೀತಾರೆ, ಟೇಬಲ್ ಎಫ್ ಅಂತ ಕರೀತಾರೆ. ಅಕಾರ್ಡಿಂಗ್ ಟು 2013 ಆ್ಯಕ್ಟ್ ಅಮೆಂಡೆಡ್ ಇನ್ ದ ಇಯರ್ 2015, ವಾಟ್ ಈಸ್ ಟೇಬಲ್ ಎಫ್ ಈಸ್ ಅಡಾಪ್ಟೆಡ್ ಬೈ ಪಬ್ಲಿಕ್ ಕಂಪ್ನಿ. ಅಂದ್ರೆ ಏನಾಯಿತು ಪಾಯಿಂಟ್ ಇಲ್ಲಿ, private company prepare their own article, but public companies adopted table F as their article. ನೋಡಿ ಇಷ್ಟೇ ನೆನಪಿಟ್ಕೊಳ್ರಿ, ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಖಾಸಗಿ ಕಂಪ್ನಿಯವರು ಸ್ವಂತ ಲಿಖಿತ ಕಟ್ಟಳೆಯನ್ನು ತಯಾರಿಸಬೇಕು. ಆದರೆ ಸಾರ್ವಜನಿಕ ಕಂಪ್ನಿಯವರು ಯಾವುದೇ ಲಿಖಿತ ಕಟ್ಟಳೆಯನ್ನು ತಯಾರಿಸುವ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಅವರು ಕೋಷ್ಟಕ ಎಫ್ ಅನ್ನು ತಮ್ಮ ಲಿಖಿತ ಕಟ್ಟಳೆ ಎಂದು ತಯಾರಿಸಬಹುದಾಗಿದೆ. ಇಲ್ಲಿ ಕ್ವಶನ್ ಬಂತು ಟೇಬಲ್ ಎಫ್ ಅಂದರೆ ಏನು ಅಂತ. ಸೊ ಇದು ಮುಂದೆ ಬರುತ್ತೆ ಕ್ವಶನ, ಬಟ್ ಈಗ ನೋಡೋಣ. ಟೇಬಲ್ ಎಫ್ ಮೀನ್ಸ್ ಇಟ್ ಈಸ್ ಅ ಸೆಟ್ ಆಫ್ ಮಾಡೆಲ್ ಸೆಟ್ ಆಫ್ 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಟೇಬಲ್ ಎಫ್ ಮೀನ್ಸ್ ಮಾಡೆಲ್ ಸೆಟ್ ಆಫ್ 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಸೊ ಷೇರುಗಳಿಂದ ನೇಮಿತವಾದ ಕಂಪ್ನಿಯ 99 ಅಧಿನಿಯಮಗಳಿಗೆ ನಾವೇನಂತ ಕರಿತೀವಿ, ಕೋಷ್ಟಕ ಎಫ್ ಅಂತ ಕರಿತೀವಿ. ಸೊ ಕೋಷ್ಟಕ ಎಫ್ ಅಂತ ಕರಿಬೇಕಂದ್ರೆ, ಟೇಬಲ್ ಎಫ್ ಅಂತ ಕರಿಬೇಕಂದ್ರೆ ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರ್ತಾವ್ರಿ ಅಲ್ಲಿ, 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೋಬೇಕು. 99 ನಿಯಮಗಳನ್ನು ಒಳಗೊಂಡಿರೋದಕ್ಕೆ ನಾವೇನಂತ ಕರಿತೀವಿ, ಕೋಷ್ಟಕ ಎಫ್ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆರ್ಟಿಕಲ್ಸ್ ಮೀನಿಂಗನ್ನು ನೋಡಿದ್ದೀವಿ. ಇನ್ನೊಂದು ಸಲ ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿರಿ. ಆರ್ಟಿಕಲ್ ಈಸ್ ಅ ರೂಲ್ಸ್, ನೆನಪಿಟ್ಕೋಬೇಕಾದಂಥ ಕೀವರ್ಡ್ ರೂಲ್ಸ್, ನಿಯಮಗಳು. ಆರ್ಟಿಕಲ್ಸ್ ಸ್ಟೇಟ್ಸ್ ದ ರಿಲೇಷನ್ಶಿಪ್, ಸಂಬಂಧವನ್ನು ಸೂಚಿಸುತ್ತದೆ.
ಆರ್ಟಿಕಲ್ ಟೆಲ್ಸ್ ದ ರಿಯಲೈಸೇಷನ್ ಆಫ್ ಅ ಮೆಮೊರಂಡಮ್, ಮನವಿ ಪತ್ರವನ್ನು ವಾಪಸ್ ಮೋಡ್ಗೆ ತೊಗೊಂಬರುತ್ತೆ. ಆರ್ಟಿಕಲ್ಸ್ ಆರ್ ದ ಗೈಡ್ಲೈನ್ಸ್ ಟು ಡೈರೆಕ್ಟರ್ಸ್. ಆರ್ಟಿಕಲ್ಸ್ ಆರ್ ದ ಅಲ್ಟರ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇವೆಲ್ಲ ಕೀವರ್ಡ್ಸ್ ನೋಡಿ. ನಿಯಮಗಳು ಅಥವಾ ಆಚರಣೆಗಳು ಸಂಬಂಧವನ್ನು ಸೂಚಿಸುತ್ತದೆ, ಆಮೇಲೆ ಅನುಭವವನ್ನು ಪಡೆಯುತ್ತದೆ, ಆಚರಣೆಗಳಿಗೆ ಯೋಗ್ಯವಾದಂತಹ ನೀತಿಗಳನ್ನು ಒಳಗೊಂಡಿರುತ್ತದೆ ಅಂತ ನಾವಲ್ಲಿ ಕರೀತೀವಿ. ಸೊ ವಾಟ್ ಈಸ್ ದ ಆರ್ಟಿಕಲ್? ಆರ್ಟಿಕಲ್ಸ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ನೆಸೆಸರಿ ಟು ರನ್ ಕಂಪ್ನಿ ವೆರಿ ಸ್ಮೂತ್ಲಿ ಆ್ಯಂಡ್ ಇಫೆಕ್ಟಿವ್ಲಿ. ಸೊ ವಿತ್ ದ ಹೆಲ್ಪ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಎವ್ರಿ ಕಂಪ್ನಿ ಹ್ಯಾಸ್ ಟು ಮೇಂಟೈನ್ ಇಟ್ಸ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಸ್ಮೂತ್ಲಿ ಅಂತ ನಾವು ಕರಿತೀವಿ. ಸೊ ಒಂದು ಲೈನಲ್ಲಿ ಹೇಳ್ತೇವೆ ನೋಡ್ರಿ, ಲಿಖಿತ ಕಟ್ಟಳೆಗಳೆಂದರೆ ಕಂಪನಿಯ ಆಂತರಿಕ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ, ಸುಲಭವಾಗಿ, ತ್ವರಿತವಾಗಿ ನಡೆಸಿಕೊಂಡು ಹೋಗಲು ಇರತಕ್ಕಂತಹ ನಿಯಮಗಳಿಗೆ ಲಿಖಿತ ಕಟ್ಟಳೆಗಳೆಂದು ಕರೆಯುತ್ತೇವೆ. ಲಿಖಿತ ಕಟ್ಟಳೆಗಳು ಸದಸ್ಯರ ಹಾಗೂ ನಿರ್ದೇಶಕರ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಲಿಖಿತ ಕಟ್ಟಳೆಗಳು ಮನವಿ ಪತ್ರಕ್ಕೆ ಪೂರಕವಾಗಿರುತ್ತವೆ. ಲಿಖಿತ ಕಟ್ಟಳೆಗಳು ನಿರ್ದೇಶಕರಿಗೆ ಸೂಚನೆಯನ್ನು, ಸಲಹೆಯನ್ನು ಕೊಡುತ್ತವೆ ಕಂಪ್ನಿಯನ್ನು ನಿರ್ವಹಿಸಲು ಅಂತ. ಆಮೇಲೆ ಲಾಸ್ಟ್ ನೋಟ್ ಒಂದು ನೆನ್ಪಿಟ್ಕೊರಿ, ಎವ್ರಿ ಕಂಪ್ನಿ ಪ್ರಿಪೇರ್ ದ ಆರ್ಟಿಕಲ್ಸ್ ಎಕ್ಸೆಪ್ಟ್ ಪಬ್ಲಿಕ್ ಕಂಪ್ನಿ ಬಿಕಾಸ್ ಪಬ್ಲಿಕ್ ಕಂಪ್ನೀಸ್ ಅಡಾಪ್ಟೆಡ್ ಟೇಬಲ್ ಎಫ್ ಆ್ಯಸ್ ದೇರ್ ಮಾಡೆಲ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಪ್ರತಿಯೊಂದು ಕಂಪ್ನಿಯು ಲಿಖಿತ ಕಟ್ಟಳೆಯನ್ನು ತಯಾರಿಸುವುದು ಕಂಪ್ನಿ ಕಾಯ್ದೆ ಅನ್ವಯ ಕಡ್ಡಾಯವಾದ ಪ್ರಕ್ರಿಯೆ. ಆದರೆ ಸಾರ್ವಜನಿಕ ಕಂಪ್ನಿಯು ಲಿಖಿತ ಕಟ್ಟಳೆಯನ್ನು ತಯಾರಿಸುವ ಅವಶ್ಯಕತೆ ಇಲ್ಲ. ಕಾರಣ ಇಷ್ಟೇ, ಸಾರ್ವಜನಿಕ ಕಂಪ್ನಿಯು ತಮ್ಮದೇ ಆದಂತಹ ಲಿಖಿತ ಕಟ್ಟಳೆಯನ್ನು ಅಳವಡಿಸಿಕೊಂಡಿರುತ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಕೋಷ್ಟಕ ಎಫ್ ಅಂತ ಕರೆಯುತ್ತೇವೆ. ಕೋಷ್ಟಕ ಎಫ್ ಅಂದರೆ 99 ನಿಯಮಗಳನ್ನು ಒಳಗೊಂಡಿರುವುದಕ್ಕೆ ಕೋಷ್ಟಕ ಎಫ್ ಎಂದು ಕರೆಯುತ್ತೇವೆ. ಇದಕ್ಕೆ ಮುಂಚೆ ಏನಂತ ಕರಿತಿದ್ರು ಅಂದರೆ ಟೇಬಲ್ ಎ ಅಂತ ಕರಿತಿದ್ರು. ಈಗೂ ಅದು ನೆನಪಿಟ್ಕೊಳ್ಳಿ, ಟೇಬಲ್ ಎ ಆರ್ ಎಫ್. ಓಕೆ, this is all about meaning of articles of association. Remaining part will be discussed in next class. Thank you.